ಮತ್ತೊಂದು ನೀವು ದೆಹಲಿಗೆ ಬಂದಿದ್ದೀರಿ, ಪ್ರತಿಭಟನೆ ಮಾಡೋಕೆ ಬಂದಿದ್ದೀರಾ. ಒಂದಷ್ಟು ಊಹಾಪೋಹಗಳು ಸುದ್ದಿಗಳು ಇದ್ವು. ಬಿಜೆಪಿಗೆ ಹೋಗ್ತಾರೆ. ಎಲ್ಲ ಊಹಾ ಪೋಹೆನೆ, ನಿಜ ಸಂಗತಿ ಅಲ್ಲ. ನೀವೇ ಹೇಳ್ತೀರಲ್ಲ ಊಹಾ ಪೋಹೆನೆ. ಅದೇ ಒಂದು ಕುತೂಹಲ ಕೆಳಿಸಿರೋ ನಿಮ್ ಕ್ಷೇತ್ರದಲ್ಲಿ ತಮ್ಮ ಬರ್ತ್ಡೇ ಅಂಗವಾಗಿ ಒಂದಷ್ಟು ಫ್ಲೆಕ್ಸ್ಗಳು ಅದರಲ್ಲಿ ಯಾವುದು ಕೂಡ ಬರ್ತ್ಡೇ ಇವತ್ತಲ್ಲ, ಮೊದಲೇ ನಡೆದು ಅಭಿಮಾನಿಗಳು ಬರ್ತ್ಡೇಗೆ ಫ್ಲೆಕ್ಸ್ಗಳು ಹಾಕ್ತಕ್ಕಂಥದ್ದು ಪಕ್ಷದ ಚಿಹ್ನೆ ಯಾವತ್ತೂ ಹಾಕಲ್ಲ. ಅದು ಪರ್ಸ್ನಲ್ ಅಟ್ಯಾಚ್ಮೆಂಟ್ ಇರೋದ್ರಿಂದ ಹಾಕಿರ್ತಕ್ಕಂಥದ್ದು. ಅಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಮಾಡೋರಿಗೆ ನಾನೇನು ಹೇಳೋಕ್ಕಾಗುತ್ತೆ. ಪಕ್ಷಾತೀತವಾಗಿ ತಮ್ಗೆ ಅಭಿಮಾನಿಗಳಿದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಹಿಂಗಾಗಿ ಅಭಿಮಾನದಿಂದ ಅವ್ರು ಹಾಕಿರ್ತಾರೆ. ಅಲ್ಲಿ ಚಿಹ್ನೆ ಹಾಕಬೇಕು ಅಂತಕ್ಕಂಥದ್ದು ಪಕ್ಷದ ವತಿಯಿಂದಲ್ಲ, ಪರ್ಸ್ನಲ್ ಅಟ್ಯಾಚ್ಮೆಂಟ್ದಿಂದ ಹಾಕಿರ್ತಕ್ಕಂಥದ್ದು, ಪರ್ಸ್ನಲ್ ಅಭಿಮಾನಿಗಳು ಹಾಕಿರ್ತಕ್ಕಂಥದ್ದು. ಅಲ್ಲಿ ಚಿಹ್ನೆ ಹಾಕಿರಿ ಅಂತ ಹೇಳತಕ್ಕಂಥದ್ದು ಅಲ್ಲ ಅದು. ಅದ್ರ ಬಗ್ಗೆ ಯಾರು ಕೂಡ ಅದ್ರ ಬಗ್ಗೆ ಸಂಶಯ ತಗೊಳ್ತಕ್ಕಂಥದ್ದು ಅನಿವಾರ್ಯ ಅಲ್ಲನೋ, ಮತ್ತು ಅದು ಮಾಡಬಾರ್ದು. ಈ ಪ್ರಶ್ನೆಗೆ ನೀವು ತಮ್ಮ ಪ್ರಾಮಾಣಿಕ ಉತ್ತರ ಕೊಡಬೇಕು. ಬಿಜೆಪಿಯಿಂದ ಸುಮಾರು ಜನ ಕಾಲ್ ಮಾಡಿ ಪಕ್ಷಕ್ಕೆ ಬರಬೇಕು ದೊಡ್ಡ ದೊಡ್ಡ ನಾಯಕರು ಅಂತ, ಯಾರು ಹೆಸರು ಹೇಳೋದು ಬೇಡ, ದೊಡ್ಡ ದೊಡ್ಡ ನಾಯಕರು ಕಾಲ್ ಮಾಡಿದ್ದಾರೆ ಅನ್ನೋದು ನಿಜನ ಸತ್ಯನ? ಅವ್ರಿಗೆ ಅವಶ್ಯಕತೆ ಇದೆ, ಅನಿವಾರ್ಯ ಇದೆ, ಅದರಿಂದ ಮಾಡ್ತಾರೆ. ತೀರ್ಮಾನ ಮಾಡೋ ನಾನು, ನನ್ನ ತೀರ್ಮಾನ ಕಾಂಗ್ರೆಸ್ಸನ್ನು ಬಿಡಲ್ಲ. ರಾಜ್ಯ ಬಿಜೆಪಿ ನಾಯಕರು ಕಾಲ್ ಮಾಡ್ತಾರೆ ಅಥವಾ ದೆಹಲಿ ಮಟ್ಟದಿಂದ ಕೂಡ ಕಾಲ್ ಮಾಡ್ತಾರೆ? ಮಾಡಲಿ, ಕಾಲ್ ಅವ್ರಿಗೆ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದನ್ನು ಮಾಡ್ತಾ ಇದ್ದಾರೆ. ತೀರ್ಮಾನ ಮಾಡೋ ನಾನು, ನನ್ನ ತೀರ್ಮಾನ ಕಾಂಗ್ರೆಸ್ನಲ್ಲಿ ಗಟ್ಟಿಯಾಗಿರ್ತೀನಿ, ಮುಂದುವರಿತೀನಿ. ಒಂದು ವಿಚಾರ ಕೇಳ್ಪಟ್ಟೆ, ಅಂದರೆ ಇವಾಗ ಅಫ್ಕೋರ್ಸ್ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಇದ್ದರೂ ಗೆಲ್ತಾರೆ, ಪಕ್ಷೇತರಾಗಿದ್ದು ನಿಲ್ತಾರೆ, ಬಿಜೆಪಿಗೆ ಹೋದಾಗ ನಿಲ್ತಾರೆ. ನಿಮ್ಮ ಅನಿವಾರ್ಯ ಅವ್ರಿಗಿರುವಂಥದ್ದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಎಲ್ಲವೂ ಕೂಡ ಈ ಅನಿವಾರ್ಯ ಬೇಕು ಬನ್ನಿ ಅಂತ ಏನಂತ ಕರಿತಾ ಇದ್ದಾರೆ. ಬನ್ನಿ, ಅದು ಲೋಕಸಭಾ ಟಿಕೆಟ್ ಕೊಡ್ತೀವಿ ಅಥವಾ ಬೀದರ್ದಿಂದ, ಈ ಥರದ್ದೆಲ್ಲ ನಿಜನಾ? ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಡಿಸ್ಕಷನ್ ಮಾಡೋದು ಸರಿಯಲ್ಲ. ಅದು ಸ್ನೇಹಿತರ ಮಧ್ಯೆ ಕೆಲವೊಬ್ಬರು ಮಾತಾಡಿರ್ತಕ್ಕಂಥದ್ದು, ಅದನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವ್ರು ಬರ್ರಿ ಅಂತ ಕೇಳ್ತಾರೆ, ನಾನು ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಹೋಗಲ್ಲ ಅಷ್ಟೇ. ರಾಜ್ಯ ಪ್ರಮುಖ ಮುಖಂಡರು ಹೇಳ್ತಾ ಇರುವಂಥದ್ದು, ವಿಜೇಂದ್ರ ಸೇರಿದಂತೆ ಪ್ರಮುಖ ಮುಖಂಡರು, ಬಿಜೆಪಿಯ ಪ್ರಮುಖ ಮುಖಂಡರು ಮುಂದೆ ಕಾದ್ ನೋಡಿ ಸೌದಿಯವರು ಬರ್ತಾರೆ ಅಂತಂತ. ಶೆಟ್ಟರ್ ಕೂಡ ಇದೇ ರೀತಿ ಹೇಳಿದ್ರು, ಹೋಗಿರ್ಲಿಲ್ಲ, ಸೌದಿಯವರು ಬರ್ತಾರೆ ನೋಡಿ ಅಂತ. ಶೆಟ್ಟರ್ ಕೇಸ್ ಬೇರೆ, ನನ್ನ ಕೇಸ್ ಬೇರೆ. ಶೆಟ್ರಿಗೆ ನನಗೆ ನೀವು ತಗ್ಲಕ್ಕಿಗೆ ಹೋಗಬೇಡಿ. ನಾನು ಶೆಟ್ರಿಗಿಂತ ಮೊದಲು ಹೋದ, ನಂತರ ಶೆಟ್ರ್ ಬಂದಿರೋದು. ಅವರಿಗೆ ನನಗೆ ಯಾವುದೇ ಥರದ ಒಡಂಬಡಿಕೆನೂ ಇಲ್ಲ, ಚರ್ಚೆನೂ ಇಲ್ಲ, ಮತ್ತು ನನ್ನ ಜೊತೆಗೆ ಪಾಪ ಅವ್ರು ಮಾತಾಡಿನೂ ಇಲ್ಲ. ಸಚಿವ ಸ್ಥಾನ ಭರವಸೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಭರವಸೆ ಎಲ್ಲದಕ್ಕಿಂತಲೂ ನಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಖಂಡಿತವಾಗಿಯೂ ಇಲ್ಲೇ ಇರ್ತೀನಿ, ಇಲ್ಲೇ ಕೆಲಸ ಮಾಡ್ತೀನಿ. ಲೋಕಸಭೆಯಲ್ಲಿ ನನ್ನ ಶಕ್ತಿ ಮೀರಿ ದುಡಿದು ಲೋಕಸಭಾ ಅಭ್ಯರ್ಥಿಗಳನ್ನ, ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತೀನಿ. ಬೆಳಗಾವಿ ಗೆಲ್ಲುತ್ತಾ ಹಂಗಾರೆ? ಬೆಳಗಾವಿ ಬಿಜೆಪಿಗೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಅನ್ಸುತ್ತೆ, ಯಾಕಂದ್ರೆ ಬಿಜೆಪಿ 28 ಗೆಲ್ಲುತ್ತೆ ಅಂತ ಹೇಳ್ತಾರಂಥದ್ದು. ಅವರು ಇನ್ನೂ 2 ರಾಜ್ಯದ ಸೇರಿಸ್ಕೊಂಡು 30 ಹೇಳ್ಬೋದು. ಅದ್ರ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡಬೇಕು? ನಮ್ಮ ಪ್ರಯತ್ನ, ನಮ್ಮ ಶ್ರಮ, ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನರಿಗೆ ಮನವರಿಕೆ ಮಾಡ್ತೀವಿ, ಜನರ ಮನಸ್ಸನ್ನು ಗೆಲ್ತೀವಿ, ಆರಿಸ್ತರುವಂಥ ಕೆಲಸ ಮಾಡ್ತೀವಿ. ಫಲಿತಾಂಶ ಬಳಿಕ ಒಂದಷ್ಟು ಬದಲಾವಣೆ ರಾಜ್ಯದಲ್ಲಿ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು, ನೀವು ಒಪ್ತೀರಿ? ನೀವು ಎಲ್ಲನೂ ಹಂಗ ಊಹಾಪೋಹೆ, ನೀವು ಹೇಳ್ತೀರಲ್ಲ ಊಹಾಪೋಹೆ, ಅವೆಲ್ಲ ಊಹಾಪೋಹೆಗಳು. ಸರ್, ಡಿ ಕೆ ಸುರೇಶ್ ಕೊಟ್ಟಿರೋಂಥ ಹೇಳಿಕೆ ಸರಿ ಅಂತ ಅನ್ಸುತ್ತಾ? ನಾಳೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಉಂಟು, ದೇಶ ವಿಭಜನೆ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ದೇಶ ವಿಭಜನೆ ಬಗ್ಗೆ ಮಾತಾಡಿಲ್ಲ, ಅದನ್ನ ಬಿಜೆಪಿ ಅವರು ತೀರಿಸ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆ ಕೊಟ್ಟ ಮೇಲೆ ನಾನೇನು ಹೇಳ್ಬೇಕು? ಈಗಾಗಲೇ ಅವರೇ ಸ್ಪಷ್ಟಪಡಿಸಿದಾರಲ್ಲ, ನಾನು ಆ ಥರ ಹೇಳಿಲ್ಲ. ನನ್ನ ಉದ್ದೇಶ ಬೇರೆ, ನಾನು ಹೇಳಿರ್ತಕ್ಕಂಥ ವಾಕ್ಯಗಳು ಬೇರೆ, ಅದನ್ನು ಬಿಜೆಪಿ ಅವರು ತೀರಿಸ್ತಾ ಇದ್ದಾರೆ ಅಂತ ಹೇಳಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಅದ್ರ ಬಗ್ಗೆ ಚರ್ಚೆ? ಈ ರೀತಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ನಮ್ಮ ಅನುದಾನದ ಅಂದ್ರೆ ಹೋಗ್ತಾ ಇರುವಂತ ತೆರಿಗೆ ಅನುದಾನ ಆ ವ್ಯತ್ಯಾಸ ಆದ್ರೆ ಇದೇ ರೀತಿ ಭಾವನೆ ಬರುತ್ತೆ. ಅದು ಬೇರೆ ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು. ಅದು ದೇಶ ವಿಭಜನೆ ಮಾಡ್ತೀನಿ ಅಂತಕ್ಕಂಥದ್ದಲ್ಲ, ದೇಶ ವಿಭಜನೆ ಮಾಡ್ತೀವಿ ಅನ್ನೋ ಅಂತ ಅರ್ಥದಲ್ಲಿನೂ ಅಲ್ಲ. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತಾ, ಅದನ್ನು ಸರಿ ಮಾಡಬೇಕು. ನಮಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗುತ್ತೆ, ಅದನ್ನು ಸರಿ ಮಾಡ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೇಳಿದ್ರು. ಕೊನೆಯ ಪ್ರಶ್ನೆ, ಬಿಜೆಪಿಯ ಶಾಸಕರು ಒಂದು ಜನ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು ನಿಜನಾ? ಇದ್ದಾರೆ. ಕಾಲ ಬರಲಿ, ಕಾಲ ಬಂದಾಗ ಅದಕ್ಕೆ ತೀರ್ಮಾನ ತಗೊಳ್ತಕ್ಕಂಥದ್ದು ಆಲೋಚನೆ ಮಾಡ್ತೀವಿ. ಲೋಕಸಭಾ ಚುನಾವಣೆ ಮುಂಚೆನ ನಂತರನ? ನಮಗೆ ಯಾವಾಗ ಅವಶ್ಯ ಬರ್ತದೆ ಅವಾಗ ಅದ್ರ ಬಗ್ಗೆ ತೀರ್ಮಾನಗಳನ್ನು ಆಗುತ್ತೆ. ಈ ರೀತಿ ಹೇಳ್ತೀರಾ? ಬಿಜೆಪಿ ನೋಡಿದ್ರೆ ಕಾಂಗ್ರೆಸ್ಸಿಂದ ಒಂದಷ್ಟು ಜನ ಬರ್ತಾರೆ ಅಂತ ಹೇಳ್ತಾರೆ. ನೋಡೋಣ, ಕಾಲ ಉತ್ತರ ಕೊಡುತ್ತೆ. ಈ ಲೋಕಸಭಾ ಚುನಾವಣೆಗಿಂತ ಮುಂಚೆನೆ ಲಕ್ಷ್ಮಣ ಸವದಿ ಸಚಿವರನ್ನಾಗಿ ನೋಡಬಹುದಾ? ನಿಮ್ಮ ಅಭಿಮಾನಿಗಳು ಕೇಳ್ತಾರೆ, ನೀವು ಅಭಿಮಾನಿ ಮಾಡಬೇಕು ಅಂತ ಹೇಳಿ ಕರಾರು ಮತ್ತು ಕಂಡೀಷನ್ ಹಾಕಿ ಪಕ್ಷಕ್ಕೆ ಹೋದಾಗಿಲ್ಲ. ನಿಮ್ಮ ಅಭಿಮಾನಿಗಳು ಕೇಳ್ತಾ ಇರುವಂಥದ್ದು. ಶೆಟ್ಟರ್ ಇದೇ ರೀತಿ ಹೇಳಿದ್ರು. ಅಭಿಮಾನಿಗಳು ಕೇಳ್ತಾ ಇರ್ತಾರೆ, ಅಭಿಮಾನಿಗಳು ನನ್ನನ್ನು ಪ್ರಧಾನಮಂತ್ರಿ ಮಾಡ್ರಿ ಅಂತ ಕೇಳ್ತಾರೆ. ಮಾಡೋಕ್ಕಾಗುತ್ತೇನೋ? ನೀವೇನು ಆಸೆ ಇಲ್ವಾ ಹಂಗಾರೆ ಸಚಿವರಾಗುವಂಥದ್ದು? ಯಾರು ಸನ್ಯಾಸಿಗಳಲ್ಲ, ಸಂದರ್ಭಗಳು ಬರಬೇಕು, ಅವಕಾಶಗಳು ಬರಬೇಕು, ಅವಾಗ ಅದನ್ನು ಪಡ್ಕೋಬೇಕು ಅಷ್ಟೇ. ಬಟ್ ಅವಕಾಶ ಬರ್ಬೇಕು, ನೀವು ಕೇಳಬೇಕಲ್ವಾ?
ಯಾವುದು ಕೀಳ್ಪಡ್ಕೊಳ್ತಕ್ಕಂಥದ್ದಲ್ಲ. ಅದು ಸಂದರ್ಭ ಬಂದಾಗ, ಅವಕಾಶಗಳು ಬಂದಾಗ ಅದನ್ನು ವರಿಷ್ಠರು ತೀರ್ಮಾನ ತಗೋತಾರೆ. ಥ್ಯಾಂಕ್ ಯು. ಇದು ಲಕ್ಷ್ಮಣ್ ಸವದಿ ಅವರ ಮತ್ತು ಅವ್ರು ಹೇಳ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಜೊತೆಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗೋದಿಲ್ಲ. ಜೊತೆಗೆ ಸಚಿವ ಸ್ಥಾನ ಸಂಬಂಧಪಟ್ಟ ತಾನು ಸನ್ಯಾಸಿ ಅಲ್ಲ ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಳಗಾವಿ. ನಾಳೆ ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು ಬಿಜೆಪಿ ಸರ್ಕಾರದ ವಿರುದ್ಧ, ಅಂದ್ರೆ ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಏನು ಸಂಸದರು ಮತ್ತು ಮಾಜಿ ಕೇಂದ್ರ ಸಚಿವರುಗಳಾದಂಥ ಹಿರಿಯ ಮುಖಂಡರಾದಂಥ ಸದಾನಂದ ಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ನಾಳೆ ಬಿಜೆಪಿ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು ನೋಡಿ, ಏನು ಪ್ರತಿಭಟನೆ ಯಾವುದಕ್ಕೆ? ಅವರು ಮಾಡಿದ ತಪ್ಪಿಗೆ ಕೇಂದ್ರ ಸರ್ಕಾರವನ್ನು ಬೊಟ್ಟು ಮಾಡಿ ತೋರಿಸೋದು ಎಷ್ಟು ನ್ಯಾಯ? ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಫೈನಾನ್ಸ್ ಕಮಿಷನ್ನಲ್ಲಿ ಪ್ರತಿ ರಾಜ್ಯಗಳನ್ನು ಕರೆದು ಅದೊಂದು ಅಟೋನಮಸ್ ಬಾಡಿ, ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳುವಂಥ ತೀರ್ಮಾನ ಮಾಡುವಂಥದ್ದಲ್ಲಿ ಅದರಲ್ಲಿ ಕೇಂದ್ರದ ಯಾವುದೇ ಹಸ್ತಕ್ಷೇಪಗಳಿಲ್ಲ. ಈಗ ಹಿಂದೆ 4.6% ಏನೋ ಅವರಿಗೆ ಬರಬೇಕಾಗಿತ್ತು. ಈಗ ಕಳೆದ ಬಾರಿ ಮೀಟಿಂಗ್ನಲ್ಲಿ ತಗೊಂಡಂಥ ತೀರ್ಮಾನ ಯಾವುದು? ಫೈನಾನ್ಸ್ ಕಮಿಷನ್ ಮೀಟಿಂಗ್ನಲ್ಲಿ ತಗೊಂಡಂಥ ತೀರ್ಮಾನ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. 3.57 ಆಗಿರುವಂಥದ್ದು. ನನ್ನ ಅಂಕಿಅಂಶಗಳು ಸರಿಯಾಗಿರಲಿಕ್ಕಿಲ್ಲ. ಆದರೆ ಇವರು ಯಾರು ಬಂದು ವಾದವನ್ನು ಮಂಡನೆ ಮಾಡದೆ ಇವರಷ್ಟಕ್ಕೆ ಕೂತ್ಕೊಂಡು ನಮಗೆ ಅನ್ಯಾಯ ಆಗಿದೆ ಅಂತ ಬೊಬ್ಬೆ ಹೊಡೆಯೋದು ಎಷ್ಟು ನ್ಯಾಯ ಇದು? ಕೇಂದ್ರದಿಂದ ಯಾವುದು ಕೂಡ ಅನ್ಯಾಯ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. 14ನೇ ಕಮಿಷನ್, ಪೇ ಕಮಿಷನ್ ಇದೆ, ಚುನಾವಣಾ ಇದ್ರದ್ದು ಫೈನಾನ್ಸ್ ಕಮಿಷನ್, ಅದ್ರ ಪ್ರಕಾರ ನಮಗೆ ಬಂದಿಲ್ಲ ಅನ್ನುವಂಥದ್ದು. ಅಂಕಿಅಂಶಗಳ ಆಧಾರಿತವಾದಂಥ ವ್ಯವಸ್ಥೆಗಳು ನನ್ನಲ್ಲಿದೆ. ನಾನು ಕೂಡ ಬೇಕಾದರೆ ನಿಮಗೆ ಲೆಕ್ಕಪತ್ರಗಳನ್ನು ಎಲ್ಲವನ್ನ ಕೊಡಬಲ್ಲೆ. ಯಾವುದೇ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿಲ್ಲ. ಈಗ ಒಂದು 2-3 ತಿಂಗಳಿಂದ ಏನು ಕೊಡಬೇಕಾದ ಒಂದು ಸಣ್ಣ ಪಾಲು, ಅದು ಒಂದು 4-5 ಸಾವಿರ ಕೋಟಿಯಷ್ಟು ಏನಿದೆ ಅದು ಮಾತ್ರ ಬಾಕಿ ಇರುವಂಥದ್ದು. ಇವರು ಹೇಳಿದ ರೀತಿಯಲ್ಲಿ ಇವರ 18,000 ಕೋಟಿ ನಮಗೆ ನುಕ್ಸಾನ ಆಗಿದೆ ಅಂತ ಹೇಳಿದರೆ ಅದನ್ನು ಒಂದು ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಅಸೆಸ್ಮೆಂಟ್ ಮಾಡುವಂಥ ವ್ಯವಸ್ಥೆಗಳಿಲ್ವಾ? ಯಾಕೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು? ಅವರ ಇವತ್ತಿನ ಪರಿಸ್ಥಿತಿ ಎಷ್ಟು ಕಂಗಾಲಾಗಿದ್ದಾರೆ ಅಂತ ಹೇಳಿದರೆ, ಅವರ ಆಂತರಿಕ ಕಚ್ಚಾಟಗಳು, ಅವರಿಗೆ ರಾಜ್ಯದಲ್ಲಿ ಅವರ ಫ್ರೀ ಬೀಸಿಗೆ ಬೇಕಾದಂಥ ದುಡ್ಡು ಕಲೆಕ್ಷನ್ ಮಾಡಲಿಕ್ಕೆ ಆಗದೇ ಇದ್ದು, ಅದನ್ನು ಕೊಡಲಿಕ್ಕಾಗದೆ ಜನ ಬೀದಿಲಿ ಇಳಿಲಿಕ್ಕೆ ಬಿಡದಂಥ ಪರಿಸ್ಥಿತಿ ನಿರ್ಮಾಣದಂಥ ಹಿನ್ನೆಲೆಯಲ್ಲಿ ಎಲ್ಲೋ ಇದನ್ನೆಲ್ಲ ಡೈವರ್ಟ್ ಮಾಡಬೇಕು ಅಂತ ಬಂದಿದ್ದಾರೆ ಅಷ್ಟೇ. ನಿಮ್ಮ ಸಂಸದರಿಗೆ, ರಾಜ್ಯ ಬಿಜೆಪಿ ಸಂಸದರಿಗೂ ಕೂಡ ಪತ್ರ ಬರೆದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರ ಬಿಡುಗಡೆ ಮಾಡಿದ್ದಾರೆ. ಇದು ಪಕ್ಷಾತೀತವಾಗಿ ಹೋರಾಟ, ಬಂದು ಪಾಲ್ಗೊಳ್ಳಿ ರಾಜ್ಯದ ಹಿತಾಸಕ್ತಿಯಿಂದ. ನಾನು ಒಬ್ಬ ಮುಖ್ಯಮಂತ್ರಿ ಆಗಿದ್ದೇವೆ, ನನಗೆ ಗೊತ್ತಿದೆ. ಕೇಂದ್ರದ ಇವತ್ತು ಸೆಷನ್ ಆಗ್ತಾ ಇದೆ ಸರ್. ಅವರಿಗೆ ನಿನ್ನೆ ಮೊನ್ನೆ ಬಂದುಕೊಂಡು ಕೇಂದ್ರದ ಎಲ್ಲ ನಮ್ಮ ಲೋಕಸಭಾ ಸದಸ್ಯರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಒಂದು ವಿಚಾರಗಳನ್ನು ವಿಮರ್ಶೆ ಮಾಡುವಂಥ ಸೌಜನ್ಯ ಕೂಡ ಇಲ್ವಾ? ಅಹಂಕಾರಕ್ಕೊಂದು ಮಿತಿ ಇರಬೇಕು. ಮುಖ್ಯಮಂತ್ರಿ ಆದ ತಕ್ಷಣ ಅವರೇನು ಸ್ವರ್ಗದಿಂದ ಬಂದವರಲ್ಲ. ಜನರಿಂದ ಆಯ್ಕೆಯಾದಂಥ ಒಬ್ಬ ವ್ಯಕ್ತಿ, ಅವರು ಜನರ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ಮಾಡಿ ಕೆಲಸ ಮಾಡಬೇಕು. ಅವರು ಹೇಳಿದಾಗೆ ನಾವೇನೋ ಕುಣಿಲಿಕ್ಕೆ ಅವರ ಹಿಂಬಾಲಕರೇನಲ್ಲ ನಾವು. ಇದು ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಪರಿಣಾಮ ಬೀರ್ಬೋದು ಅನ್ಸುತ್ತಾ? ಯಾಕಂದ್ರೆ ಒಂದಷ್ಟು ರಾಜಕೀಯ ಕೂಡ, ಅವ್ರು ರಾಜಕೀಯ ಅಲ್ಲ ಹೋರಾಟ ಅಂತಾರೆ. ಅವರದೇ ಪಕ್ಷದ ಶಾಸಕರು ದೆಹಲಿ ವಿಶೇಷ ಪ್ರತಿನಿಧಿ TP ಜಯಚಂದ್ರ ಹೇಳ್ತಾರೆ ಇದು ರಾಜಕೀಯ ಹೋರಾಟ ಅಂತ ಹೇಳ್ತಾರೆ. ಸರ್, ರಾಜಕೀಯ ಹೋರಾಟ ಅಂತ ಹೇಳಿದರೆ ಅವರ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಮಾಡುವಂಥ ಹೋರಾಟ. ಇದು ಬೇರೆ ಚುನಾವಣಾ ಗಿಮಿಕ್ಸ್ ಅಲ್ಲ. ರಾಜ್ಯದ ಅಭಿವೃದ್ಧಿ ಅಂತೂ ಅಲ್ವೇ ಅಲ್ಲ, ಬಿಲ್ಕುಲ್ ಅಲ್ಲ. ರಾಜ್ಯದ ಅಭಿವೃದ್ಧಿ ಆಗ್ಬೇಕಾದ್ರೆ ರಾಜ್ಯದಿಂದ ಆಯ್ಕೆಯಾದಂಥ ಕೇಂದ್ರದ ನಮ್ಮ ಲೋಕಸಭಾ ಸದಸ್ಯರ ಒಂದು ಮೀಟಿಂಗನ್ನು ಕರೆಯುವಂಥ ಸೌಜನ್ಯ ಇರಬೇಕಿತ್ತು. ಅದನ್ನು ಮಾಡಿಲ್ಲ. ಈಗ ಅವರೊಂದು ಅಂಕಿಅಂಶ ಹೇಳ್ತಾರೆ, ನೀವೊಂದು ಅಂಕಿಅಂಶ ಹೇಳ್ತಾ ಇರೋದು, ಜನರಲ್ಲಿ ಕೂಡ ಸಹಜ ಗೊಂದಲ ಚರ್ಚೆ ಸದ್ಯ ಇದರ ಅಂಕಿಅಂಶಗಳಲ್ಲಿ. ಸರ್, ನಿನ್ನೆ ಪಾರ್ಲಿಮೆಂಟಲ್ಲಿ ನಿರ್ಮಲಾ ಸೀತಾರಾಮನ್ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನಿನ್ನೆ ಪಾರ್ಲಿಮೆಂಟಲ್ಲಿ ಎಲ್ಲ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ನಮ್ಮನ್ನು ಕೊಡಲಿಕ್ಕೆ ಯಾವುದೂ ಬಾಕಿ ಇಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಅವರು ಹೇಳಿದ್ದನ್ನು ನೀವು ಕಂಡಿದ್ದೀರಿ, ಕೇಳಿದ್ದೀರಿ. ಹಾಗಾದರೆ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಂಥ ಅಂಕಿಅಂಶ ತಪ್ಪ? ಇವರು ಕೊಟ್ಟ ಅಂಕಿಅಂಶ ಮಾತ್ರ ಇದು ಸತ್ಯ ಹರಿಶ್ಚಂದ್ರನ ಮತ್ತೊಂದು, ದೇವೇಗೌಡ ಅವರು ಕೂಡ ತಮ್ಮ ನಿವಾಸಕ್ಕೆ ಬಂದು ಭೇಟಿಯಾದರು. ಒಂದಷ್ಟು ಕುತೂಹಲ ಜೊತೆಗೆ ಮಹತ್ವ ಕೂಡ ಇರುವಂಥದ್ದು. ಭೇಟಿ ಏನಂತ ಹೇಳೋಕ್ಕಾಗೋದಿಲ್ಲ, ಅಥವಾ ಹೇಳ್ಬಹುದಾ, ಅಥವಾ ರಾಜಕೀಯ ಒಂದಷ್ಟು ಮಹತ್ವ ಪಡ್ಕೊಂಡಿದೆ? ಒಂದಷ್ಟು ನಮ್ಮ ಒಂದು ಒಕ್ಕಲಿಗ ಸಂಘದ ನಡೆಸ್ತಿರುವಂಥ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಇದರ ಒಂದಷ್ಟು ಸೀಟುಗಳನ್ನು ಜಾಸ್ತಿ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಕೋನದಿಂದ ನಾವೆಲ್ಲರೂ ಸೇರಿ ನಮ್ಮ ಹೆಲ್ತ್ ಮಿನಿಸ್ಟ್ರನ್ನ ನಮ್ಮ ಮನೆಗೆ ಬರಮಾಡಿಕೊಂಡು ಅವರ ಮುಖಾಂತರ ಅದಕ್ಕೆ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ಸಿಗ್ನಲ್ಸ್ ಕೊಡಿಸುವಂಥ ಕೆಲಸ ಆಗಿದೆ. ಆ ಸಂದರ್ಭದಲ್ಲಿ ನನ್ನ ಪಕ್ಕದಲ್ಲೇ ದೇವೇಗೌಡರಿದ್ದ ಕಾರಣ ಅವರನ್ನು ಕೂಡ ಕರೆದದಕ್ಕೆ ಅವರು ಬಂದು ನಮಗೆ ಸಹಕಾರ ಮಾಡಿದರು. ನಮ್ಮ ಗುರುಗಳು ಕೂಡ, ಆದಿಚುಂಚನ ಗುರುಗಳು ಕೂಡ ಬಂದಿದ್ದರು. ಈ ಮಾತುಕತೆಗಳನ್ನು ನಾವು ಮಾಡಿದ್ದೀವಿ. ಹೋರಾಟ ಹಿನ್ನೆಲೆಯಲ್ಲಿ ಖುದ್ದು DK ಶಿವಕುಮಾರ್ ನಿನ್ನೆ, ಅಂದರೆ 2 ದಿವಸ ಮುಂಚೆನೇ ಬಂದು ಕೂಡ ಇಲ್ಲಿ ಬಿಡುಬಿಟ್ಟಿರುವಂಥದ್ದು.
ಅಲ್ಲ, ಡಿ ಕೆ ಶಿವಕುಮಾರರು 2 ದಿವಸ ಅಲ್ಲ 10 ದಿವಸ ಹಿಂದೆ ಬಂದರೂ ಕೂಡ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಆಗೋದಿಲ್ಲ. ಸುಳ್ಳು ಹೇಳೋದು ಸುಳ್ಳೇ. 2 ದಿವಸಕ್ಕೆ ಹಿಂದೆ ಬಂದು ಏನವರು ಕಾಂಕ್ರೀಟ್ ಆಗ್ತಾರೆ ಇಲ್ಲಿ? ಇದೆಲ್ಲವೂ ಕೂಡ ಅಂಕಿಅಂಶಗಳು. ಇವತ್ತು ನಿಮ್ಮ ಟೆಕ್ನಾಲಜಿಯಲ್ಲಿ ಒಂದು ಕಂಪ್ಯೂಟರ್ಗೆ ಒಂದು ಬೆರಳು ಹೊತ್ತಿದ್ರೆ ಎಲ್ಲವೂ ಬರ್ತದೆ. ಇದೇನು ಇಲ್ಲಿ ಶೇಖರಣೆ ಮಾಡಲಿಕ್ಕೆ ಬಂದಾರ ಅವರು? ಕಾನೂನು ಹೋರಾಟ ಅಂತ ಕಾಂಗ್ರೆಸ್ನ ಮುಖಂಡರು ಹೇಳ್ತಾ ಇರೋದು, ಡಿ ಪಿ ಜಯಚಂದ್ರ ಕೂಡ. ಅಂದ್ರೆ ಕೇಂದ್ರ ಅನುದಾನ ಸಂಬಂಧಪಟ್ಟ ನಾಳೆ ಹೋರಾಟದಲ್ಲಿ ಏನು ಕೂಡ ಫಲ ಸಿಗಲಿಲ್ಲ ಅಂದ್ರೆ ಕಾನೂನು ಹೋರಾಟ ಸಾಧ್ಯ ಇದೆ. ನೀವು ಕಾನೂನು ಸಚಿವರಾಗಿದ್ದಂತ ಹಿನ್ನೆಲೆ ಸರ್, ನಾನು ಅದನ್ನೇ ಹೇಳಿರುವಂಥದ್ದಲ್ವಾ. ಅವರ ತಪ್ಪಿನಲ್ಲಿ ಈಗ ನಾವು ಯಾವುದೋ ಒಂದು ವಾದಗಳನ್ನು ಮಂಡನೆ ಮಾಡಬೇಕಾದ್ರೆ ಅದಕ್ಕೆ ಅಧಿಕೃತವಾದ ಅಂಕಿಅಂಶಗಳು ಬೇಕು. ಅಂಥದ್ದು ಯಾವುದೂ ಇಲ್ಲಲ್ಲ. ಈಗ ಅವರು ಫೈನಾನ್ಸ್ ಕಮಿಷನ್ನ ಮುಂದೆ ಹೋಗಿ 15ನೇ ಫೈನಾನ್ಸ್ ಕಮಿಷನ್ನ ಮುಂದೆ ಹೋಗಿ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳುವುದರ ಬದಲು ಕೇಂದ್ರಕ್ಕೆ ಬುಟ್ಟು ಮಾಡಿ ತೋರಿಸೋದು ಯಾವ ನ್ಯಾಯ? ಈಗ ನಾವು ಅಧಿಕಾರದಲ್ಲಿದ್ದೆವು ಸರ್. ನಾವು ಅಧಿಕಾರದಲ್ಲಿದ್ದಾಗ ಇದೇ ರೀತಿಯ ಬರ ಇತ್ತು. ನಮ್ಮ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದರು. ಯಡಿಯೂರಪ್ಪರು ಮುಖ್ಯಮಂತ್ರಿಯಾಗಿ ಸರ್ಕಾರದ ಖಜಾನೆಯಿಂದ ರೈತರಿಗೆ ಡಿಲೇ ಆಗಬಾರ್ದು ಅಂತ ತಕ್ಷಣ ಅದನ್ನು ಕೊಟ್ಟು ಇಲ್ಲಿಂದ ಬಂದ ಮೇಲೆ ಅದನ್ನು ಮತ್ತೆ ರೀಇಂಬರ್ಸ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಆ ಪ್ರೆಸಿಡೆಂಟ್ ಇವ್ರಿಗೆ ಮಾಡೋಕ್ಕಾಗಲ್ವಾ? ನಾಳೆ ಡಿ ಕೆ ಸುರೇಶ್ ಹೇಳಿಕೆ ವಿರುದ್ಧ ಏನಾದರೂ ಕೂಡ ಸಂಸದರು ಬಿಜೆಪಿ ಪ್ರತಿಭಟನೆ ಅಂತ ಪ್ಲಾನ್ ಇದೆ? ಅಲ್ಲ ಸರ್, ಈಗಾಗಲೇ ಹೇಳಿದ್ದಾರೆ. ನಿನ್ನೆ ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿ ಕೂಡ ಹೇಳಿದರು, ಈ ದೇಶವನ್ನು ಡಿವೈಡ್ ಮಾಡುವಂಥ ಆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಏನು ಆಂಗ್ಲರ್ದಿತ್ತ ಅದನ್ನು ಅವರು ಆನುವಂಶಿಕವಾಗಿ ಪಡ್ಕೊಂಡವರು ಕಾಂಗ್ರೆಸ್ನವರು. ಅದನ್ನೇ ಈಗಲೂ ಮಾಡ್ತಾರೆ. ಈಗಲೂ ಕೂಡ ಬಜೆಟ್ನಲ್ಲಿ ಮತ್ತೊಂದರಲ್ಲಿ ಯಾವುದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮಾತಾಡುವುದರ ಬದಲು ಹೊರಗೆ ನಿಂತು ಭಾರತವನ್ನು ಒಡೆಯುವಂಥ ಮಾತನ್ನು ಮಾತಾಡ್ತಾರೆ ಅಂತ ಹೇಳುವಂಥದ್ದನ್ನು ನಿನ್ನೆ ಖಾರವಾಗಿ ಹೇಳಿದ್ದಾರೆ. ಇಡೀ ದೇಶದ ಜನ ಅದರ ವಿರುದ್ಧ ತಿರುಗಿ ಬದ್ದದನ್ನು ನಾವು ಕಂಡಿದ್ದೇವೆ. ಅವರ ಅಧ್ಯಕ್ಷರೇ ಹೇಳಿದರು, ಅದು ಸರಿಯಲ್ಲ ಅವರು ಹೇಳಿದ್ದು ಅಂತ ಹೇಳುವಂಥದ್ದನ್ನು ಅವರೇ ಹೇಳಿದರು. ಎಷ್ಟರ ಮಟ್ಟಿಗೆ ಅದರಿಂದ ಅವರಿಗೆ ತೊಂದರೆ ಆಗಿರ್ಬೋದು ನೀವು ಆಲೋಚನೆ ಮಾಡಿ. ಇದು ಸದಾನಂದ ಗೌಡರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಅಂಕಿಅಂಶಗಳೆಲ್ಲ ಕೇಂದ್ರದ ಅನುದಾನ ಏನಿದೆ ಅದನ್ನ ಅಂಕಿಅಂಶಗಳ ಸಮೇತ ಕೂಡ ಎಲ್ಲವೂ ಕೂಡ ಕೊಟ್ಟಿದ್ದೇವೆ ಅಂತ. ಜೊತೆಗೆ ಇದು ರಾಜಕೀಯ ಹೋರಾಟ ಅಂತ ಕೂಡ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ನವದೆಹಲಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.